ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತೆ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬಂದು ಅಮ್ಮನವರ ಆಶೀರ್ವಾದಗಳನ್ನು ಪಡೆದುಕೊಂಡು ಇಂದು 72ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ನಿನ್ನೆ ದಿನಾಂಕ 11/7/2025 ಶ್ರೀ ಪಿರಿಯಾಪಟ್ಟಣದಮ್ಮ ಅಮ್ಮನವರ ಆಷಾಢ ಮಾಸದ 3ನೇ ಶುಕ್ರವಾರದಂದು ಪ್ರತಿ ವರ್ಷದಂತೆ ನಡೆದುಕೊಂಡು ಬಂದಿರುವ ದೈವಾನುಗ್ರಹದ ಇಚ್ಛೆಯಂತೆ ವಾರ್ಷಿಕೋತ್ಸವ ಪೂಜಾ ಕಾರ್ಯಕ್ರಮವನ್ನು ಗ್ರಾಮಸ್ಥರೆಲ್ಲರ ಉಪಸ್ಥಿತಿಯಿಂದ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಲಾಗಿರುತ್ತದೆ. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಎಂಬ ಮಾತಿನಂತೆ ಮೈಸೂರು ಸಂಸ್ಥಾನದಿಂದ ಯಾವುದೋ ಕಾರಣಕ್ಕಾಗಿ ಈ ಭಾಗದಲ್ಲಿ ಬಂದು ನೆಲೆ ನಿಂತು ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿಯ ಅಮ್ಮನವರನ್ನು ಮನೆ ದೇವರೆಂದು ಪೂಜಿಸುತ್ತಾ ಅಂದಿನಿಂದ ಇಂದಿನವರೆಗೂ ನಮಗೆ ಅತ್ಯುತ್ತಮವಾದ ವೇದಿಕೆಯನ್ನು ನಿರ್ಮಿಸಿಕೊಟ್ಟಂತಹ ನಮ್ಮ ಪೂರ್ವಜರಿಗೆ ಪ್ರಸ್ತುತ ಈ 72ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಅಭಿನಂದಿಸುತ್ತಿದ್ದೇನೆ. ಪ್ರಸ್ತುತ ನಿನ್ನೆ ದಿನ ನಡೆದಂತಹ ವಾರ್ಷಿಕೋತ್ಸವ ಕಾರ್ಯಕ್ರಮದ ಸುಸಂದರ್ಭದಲ್ಲಿ ಸಾಕಷ್ಟು ಜನರು ಸ್ವಯಂ ಪ್ರೇರಿತವಾಗಿ ಅತ್ಯುತ್ತಮ ಕೆಲಸ ಕಾರ್ಯಗಳನ್ನು ಮಾಡಿರುತ್ತಾರೆ. ಹಾಗೂ ನಿನ್ನೆ ದಿನ ಈ ಪ್ರಸ್ತುತ ಈ ಕಾರ್ಯಕ್ರಮಕ್ಕೆ ಕನಿಷ್ಠ ಸುಮಾರು 3,500 ಜನದಿಂದ ಸುಮಾರು 5,000 ಜನದವರೆಗೂ ಕ್ಷೇತ್ರಕ್ಕೆ ಬಂದು ಅಮ್ಮನವರಿಗೆ ನಮಸ್ಕರಿಸಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಹೋಗಿರುವುದು ಇದು ಒಂದು ಐತಿಹಾಸಿಕ ಕ್ಷಣಕ್ಕೆ ಹಾಗೂ ಇಲ್ಲಿ ನಡೆದಂತಹ ಸಾಕಷ್ಟು ಕಾರ್ಯಕ್ರಮಗಳು ಈ ಅಮ್ಮನವರ ಇತಿಹಾಸಕ್ಕೆ ಒಂದು ಹೆಚ್ಚಿನ ಒಂದು ಗೌರವವನ್ನು ತಂದುಕೊಟ್ಟಿರುತ್ತವೆ. ಪ್ರಸ್ತುತ ಶ್ರೀ ಪಿರಿಯಾಪಟ್ಟಣದಮ್ಮ ವಾರ್ಷಿಕೋತ್ಸವದ ಪ್ರಯುಕ್ತ ಸುಮಾರು 1 ತಿಂಗಳಿನಿಂದ ವಿಶೇಷವಾಗಿ ನಾವು ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬದವರು ಇಲ್ಲಿ ಸಾಕಷ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಅಭಿವೃದ್ಧಿ ಕೆಲಸಗಳನ್ನು ಮಾಡಿರುತ್ತವೆ. ಸುಮಾರು 1 ಲಕ್ಷ ರುಗಳನ್ನು ವಿನಿಯೋಗಿಸಿ ಇಲ್ಲಿ ಇದ್ದಂತಹ ಹಿಂದೆ ಹಾಕಲಾಗಿದ್ದಂತಹ ಕಲ್ಲನ್ನು ಮತ್ತೆ ಪುನರ್ನಿರ್ಮಿಸಿ ಈ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಯಾವುದೇ ರೀತಿಯ ಅಡೆತಡೆ ಆಗದಂತೆ ನೋಡಿಕೊಳ್ಳಲಾಗಿರುತ್ತದೆ. ಪ್ರಸ್ತುತ ಈ ಕ್ಷೇತ್ರಕ್ಕೆ ಸುಮಾರು 1 ತಿಂಗಳಿನಿಂದ ನಮ್ಮೂರಿನ ಸಕಲ ಸರ್ವ ಗ್ರಾಮಸ್ಥರು ಈ ಕ್ಷೇತ್ರದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಬಹಳ ಶ್ರದ್ಧೆ ಮತ್ತು ಭಕ್ತಿಪೂರ್ವಕವಾಗಿ ಭಾಗವಹಿಸಿ ಸಾವಿರಾರು ಜನರಿಗೆ ಊಟ ವ್ಯವಸ್ಥೆಯನ್ನು ಮಾಡಲು ಮುಂದೆ ನಿಂತುಕೊಂಡು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಿರುತ್ತಾರೆ. ಪ್ರಾಥಮಿಕವಾಗಿ ಇವರೆಲ್ಲರಿಗೂ ಸಹ ಅಮ್ಮನವರ ಆಶೀರ್ವಾದ ದೈವಾನುಗ್ರಹ ಸದಾಕಾಲ ಇರಲೆಂದು ಬೇಡಿಕೊಳ್ಳುತ್ತೇನೆ. ಹಾಗೂ ಈ 72ನೇ ಸುತ್ತಿನ ಪಾದಯಾತ್ರೆಯಲ್ಲಿ ಈ ಒಂದು ವಿಚಾರವನ್ನು ಈ ವಿಡಿಯೋ ಮೂಲಕ ತಿಳಿಸಲೇಬೇಕಾಗಿರುತ್ತದೆ. ಶ್ರೀ ಪಿರಿಯಾಪಟ್ಟಣದ ನೂತನ ದೇವಸ್ಥಾನದ
ಅಮ್ಮನವರ ಮೂರ್ತಿಗೆ ಅಭಿಷೇಕ ಆದ ನಂತರ ಇಲ್ಲಿ ಅಭಿಷೇಕದ ನೀರು ಈ ಸ್ಥಳದಲ್ಲಿ ಬಂದು ಇಲ್ಲಿ ಸಾಕಷ್ಟು ಹುಲ್ಲುಗಿಡಗಳು ಬೆಳೆದು ನಿಂತಿದ್ದವು. ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಮತ್ತು ವಿಶೇಷವಾಗಿ ಮಕ್ಕಳಿಗೆ ಸಾಕಷ್ಟು ಇಲ್ಲಿರುವಂತಹ ಕೆಲವು ಸೊಳ್ಳೆಗಳಿಂದ ಬಹಳ ಕಷ್ಟಕರವಾಗುತ್ತಿತ್ತು. ಆದ್ದರಿಂದ ಈ ಸ್ಥಳದಲ್ಲಿ ಸುಮಾರು ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬದವರಿಂದ ಸುಮಾರು 1 ಲಕ್ಷ ರುಗಳನ್ನು ವಿನಿಯೋಗಿಸಿ ಈ ಸ್ಥಳದಲ್ಲಿ ಕಲ್ಲು ಹಾಸನ್ನು ಹಾಕಲಾಗಿರುತ್ತದೆ. ಹಾಗೂ ಅಮ್ಮನವರ ಅಭಿಷೇಕದ ನೀರು ಹೊರಗಡೆ ಹೋಗಬಾರದೆಂದು ಈ ಕ್ಷೇತ್ರದ ಭಕ್ತಾದಿ ಹಾಗೂ ಈ ಕ್ಷೇತ್ರದ ಅಮ್ಮನವರ ವಸ್ತ್ರಗಳನ್ನು ಪ್ರತಿದಿನ ಸ್ವಚ್ಛತೆ ಮಾಡಿಕೊಡುತ್ತಿರುವಂತಹ ಡ್ರೈ ಕ್ಲೀನ್ ವ್ಯವಸ್ಥಾಪಕರಾದಂತಹ ಶ್ರೀ ರಂಗಸ್ವಾಮಿ ಸರ್ ಅವರ ಉಪಸ್ಥಿತಿಯಿಂದ ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಕಲ್ಯಾಣ ನಿರ್ಮಿಸಿ ಇಲ್ಲಿ ಸುಮಾರು 3 ಕಲ್ಲುಗಳನ್ನು ದೊಡ್ಡದಾಗಿ ಹಾಕಲಾಗಿರುತ್ತದೆ. ಪ್ರಸ್ತುತ ಅಭಿಷೇಕದ ನೀರು ಇಲ್ಲಿಯೇ ಭೂ ತಳಕ್ಕೆ ಜಲಾವೃತವಾಗುತ್ತದೆ. ಪ್ರಸ್ತುತ ಅಮ್ಮನವರ ಆಶೀರ್ವಾದಗಳೊಂದಿಗೆ ನಿನ್ನೆ ದಿನ ವಿಶೇಷವಾಗಿ ವಾರ್ಷಿಕೋತ್ಸವ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿರುತ್ತೇವೆ. ಹಾಗೂ ದೈವಿ ಕೃಪೆಯೋ ಅಮ್ಮನವರ ಆಶೀರ್ವಾದವೋ ಹಾಗೂ ಈ ಕ್ಷೇತ್ರದ ಪ್ರತ್ಯಕ್ಷ ಮತ್ತು ಪರೋಕ್ಷ ಭಕ್ತಾದಿಗಳ ಪ್ರಾರ್ಥನೆಯೋ ನಿನ್ನೆ ದಿನ ಕಾರ್ಯಕ್ರಮವನ್ನು ನೆನೆಸಿಕೊಂಡು ನನಗೆ ಗಜಗೌರಿ ವ್ರತ ಹರಿಕಥೆಯನ್ನು ಕೇಳುವ ಒಂದು ನೆನಪಾಯಿತು. ಆ ಗಜಗೌರಿ ವ್ರತದ ಹರಿಕಥೆಯಂತೆ ಈ ಕ್ಷೇತ್ರದಲ್ಲಿಯೂ ಸಹ ವಿಶೇಷವಾಗಿ ನಿನ್ನೆ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಲಾಗಿರುತ್ತದೆ. ಹಾಗೂ ಶ್ರೀ ಪಿರಿಯಾಪಟ್ಟಣದಮ್ಮ ದೇವಸ್ಥಾನ ಎಂಬ ನೂತನ ನಾಮಫಲಕವನ್ನು ಸಹ ಅಳವಡಿಸಲಾಗಿರುತ್ತದೆ. ಈ ನಾಮಫಲಕದಲ್ಲಿ ಧರ್ಮೋ ರಕ್ಷತಿ ರಕ್ಷಿತಃ ಶ್ರೀ ಪಿರಿಯಾಪಟ್ಟಣದಮ್ಮ ದೇವಸ್ಥಾನ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಬೆಟ್ಟದಾಸನಪುರ ಬೇಗೂರು ಹೋಬಳಿ ಬೆಂಗಳೂರು ದಕ್ಷಿಣ ತಾಲೂಕು 560114 ಎಂದು ದಾಖಲಾಗಿದ್ದು ಇಲ್ಲಿ ಶ್ರೀ ಪಿರಿಯಾಪಟ್ಟಣದಮ್ಮ ಅಮ್ಮನವರ ಮೂರ್ತಿಯನ್ನು ಚಿತ್ರಿಸಲಾಗಿರುತ್ತದೆ. ಪ್ರಸ್ತುತ ಅಮ್ಮನವರು ಯಾರೇ ಭಕ್ತಾದಿಗಳು ಈ ಸ್ಥಳಕ್ಕೆ ಬಂದಾಗ ನೂತನ ಭಕ್ತಾದಿಗಳಿಗೆ ಅಮ್ಮನವರ ಒಳಭಾಗದ ಮೂರ್ತಿಯು ಗೋಚರಿಸುವುದಿಲ್ಲ. ಆದ್ದರಿಂದ ನೂತನ ದೇವಸ್ಥಾನಕ್ಕೆ ಬಂದಂತಹ ಭಕ್ತಾದಿಗಳಿಗೆ ಅನುಕೂಲಕರವಾಗಲೆಂದು ಈ ನಾಮಫಲಕ ಮತ್ತು ನಾಮಫಲಕದಲ್ಲಿಯೇ ಅಮ್ಮನವರ ಮೂಲ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿರುತ್ತದೆ. ಪ್ರಸ್ತುತ ಅಮ್ಮನವರ ಆಶೀರ್ವಾದಗಳು ಸದಾಕಾಲವೂ ಈ ಕ್ಷೇತ್ರದ ಭಕ್ತಾದಿಗಳಿಗೆ ಇರಲೆಂದು ಬೇಡಿಕೊಳ್ಳುತ್ತೇನೆ. ಈ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ವಿದ್ಯುತ್ ದೀಪಾಲಂಕಾರವನ್ನು ಮಾಡಿ ಕೊಟ್ಟಂತಹ ನಮ್ಮೂರಿನ ಕಿರಣ್ ಅವರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಹಾಗೂ ಈ ಸ್ಥಳದಲ್ಲಿ ವಿಶೇಷವಾಗಿ ಧರ್ಮದ ಭಕ್ತಿಗೀತೆಗಳು ಗಾನ ಸುಧೆಯನ್ನು ಮೈ ನವಿರೇಳಿಸುವಂತೆ ಹಾಡಿದಂತಹ ಆನೇಕಲ್ ಭಾಗದ ಶ್ರೀಯುತ ರಾಜೇಶ್ ಮತ್ತು ತಂಡದವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಈ ಅಚ್ಚುಕಟ್ಟಾಗಿ ವಿಶೇಷವಾಗಿ ಈ ನೂತನವಾದಂತಹ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಶಾಮಿಯಾನ ಮತ್ತು ಪೆಂಡಾಲ್ ವ್ಯವಸ್ಥೆಯನ್ನು ನನ್ನ ಸಹೋದರನಾದಂತಹ ಶ್ರೀಯುತ ಹಾಗೂ ವಿಶೇಷವಾಗಿ ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ಜವಾಬ್ದಾರಿಯನ್ನು ಹೊತ್ತುಕೊಂಡು ನಿರ್ವಹಿಸಿದಂತಹ ನನ್ನ ಸಹೋದರನಾದ ಶ್ರೀಯುತ ಜಿ ಸುಂದರೇಶ್ ಗೋಪಾಲಪ್ಪ ಬೆಟ್ಟದಾಸನಪುರ ಅವರಿಗೆ ಪರಿಚಿತರ ಇರುವಂತಹ ಸಲೀಂ ಬೆಂಗಿಪುರ ಇವರ ಕಡೆಯಿಂದ ಈ ಒಂದು ನೂತನವಾದ ಅಚ್ಚುಕಟ್ಟಾದ ಶಾಮಿಯಾನದ ವ್ಯವಸ್ಥೆ ಮತ್ತು ವೇದಿಕೆಯನ್ನು ಮಾಡಿಸಿರುತ್ತಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮೂರಿನ ವಾಸಿ ಪ್ರಮೋದ್ ಹಾಗೂ ಗ್ರಾಮಸ್ಥರೆಲ್ಲರೂ ಸಹ ಸಹಕರಿಸಿ
ಪ್ರತಿಯೊಂದು ಹಂತವನ್ನು ಸಹ ವಿಶೇಷವಾಗಿ ತಮ್ಮ ಕೈಲಾದಂತೆ ತಮ್ಮ ಶಕ್ತಿಯ ಅನುಸಾರ ಸೇವೆಯನ್ನು ಅರ್ಪಿಸಿರುತ್ತಾರೆ. ಇಲ್ಲಿ ವಿಶೇಷವಾಗಿ VVIPಗಳಿಗೆ ಒಂದು ಊಟದ ವ್ಯವಸ್ಥೆಯನ್ನು ಈ ಭಾಗದಲ್ಲಿ ಸಹ ನೆರವೇರಿಸಲಾಗಿತ್ತು. ಅದು ಸಹ ಕಾರ್ಯಕ್ರಮವು ಅತ್ಯುತ್ತಮವಾಗಿ ಯಶಸ್ವಿಯಾಗಿ ನೆರವೇರಿತು. ಹಾಗೂ ಅಮ್ಮನವರ ಆಶೀರ್ವಾದಗಳೊಂದಿಗೆ ಇಂದು ನಿನ್ನೆ ದಿನ ಕಾರ್ಯಕ್ರಮ ನಡೆದು ಅತ್ಯಂತ ಉತ್ಸಾಹಭರಿತವಾಗಿ ಕಾರ್ಯಕರ್ತರೆಲ್ಲರೂ ಸಹ ಕ್ಷೇತ್ರಕ್ಕೆ ಬಂದು ಪ್ರಸಾದವನ್ನು ಸ್ವೀಕರಿಸಿ ಇಲ್ಲಿಂದ ತೆರಳಿರುತ್ತಾರೆ. ಹಾಗೂ ಈ ದಿನ ಎಷ್ಟೇ ನಮಗೆ ಆಯಾಸವಾದರೂ ಸಹ ನಾವು ಈ ದಿನ ಕ್ಷೇತ್ರಕ್ಕೆ ಬಂದು ಪಾದಯಾತ್ರೆಯನ್ನು ಕೈಗೊಂಡು ನನ್ನ ಜವಾಬ್ದಾರಿಯಿಂದ ಕೆಲವೊಂದು ವಿಚಾರಗಳನ್ನು ಸಹ ಈ ಒಂದು ಪಾದಯಾತ್ರೆಯ ಸುಸಂದರ್ಭದಲ್ಲಿ ತಿಳಿಸಲೇಬೇಕಾಗಿತ್ತು. ಆದ್ದರಿಂದ ಅಮ್ಮನವರ ಆಶೀರ್ವಾದ ಮತ್ತು ಇಚ್ಛೆಯಂತೆ ಈ ಕ್ಷೇತ್ರಕ್ಕೆ ಬಂದು ನನ್ನ ಜ್ಞಾನಾರ್ಜನೆಯಂತೆ ಕಾರ್ಯಕ್ರಮದ ಕೆಲವೊಂದು ಮಾಹಿತಿಯನ್ನು ಈ ವಿಡಿಯೋ ಚಿತ್ರೀಕರಣದ ಮೂಲಕ ನೀಡುತ್ತಿದ್ದೇನೆ. ಪ್ರಸ್ತುತ ನಾನು ಸುಮಾರು ವರ್ಷಗಳಿಂದ ಕನಸು ಕಂಡಿದ್ದು ಇಲ್ಲಿ ವಿಶೇಷವಾಗಿ ಈ ಸ್ಥಳದಲ್ಲಿ ಕಾಂಪೌಂಡ್ಗೆ ಈ ಕ್ಷೇತ್ರದ ಅಮ್ಮನವರ ಆಶೀರ್ವಾದದಂತೆ ಅರಿಶಿಣ ಕುಂಕುಮದ ಸಂಕೇತವಾಗಿ ಈ ನೂತನವಾಗಿ ಈ ಬಣ್ಣವನ್ನು ನಿರ್ಮಿಸಲಾಗಿರುತ್ತದೆ. ಅಮ್ಮನವರ ಆಶೀರ್ವಾದ ಸದಾಕಾಲವೂ ಈ ಕ್ಷೇತ್ರದ ಭಕ್ತಾದಿಗಳೆಲ್ಲರಿಗೂ ಸಹ ಇರಲಿ ಎಂದು ಬೇಡಿಕೊಳ್ಳುತ್ತೇನೆ. ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿಯ ವಾರ್ಷಿಕೋತ್ಸವದ ಉಸ್ತುವಾರಿಯ ಜವಾಬ್ದಾರಿಯನ್ನು ಹೊತ್ತುಕೊಂಡು ಅತ್ಯಂತ ಯಶಸ್ವಿಯಾಗಿ ಈ ಫಲಕದಲ್ಲಿ ಅಳವಡಿಸಿರುವಂತಹ ಸರ್ವರೂ ಸಹ ಅಚ್ಚುಕಟ್ಟಾಗಿ ನೆರವೇರಿಸಿರುತ್ತಾರೆ. ಅವರುಗಳೆಲ್ಲರಿಗೂ ಸಹ ವಿಶೇಷವಾಗಿ ಒಂದು ಅಭಿನಂದನೆಗಳನ್ನು ತಿಳಿಸುತ್ತಿದ್ದೇನೆ. ಪ್ರಸ್ತುತ ನನ್ನ ಸುಮಾರು ದಿನಗಳ ಕನಸಿನಂತೆ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಹಾಗೂ ಕರುನಾಡಿನ ಇತಿಹಾಸದ ಪುಟಗಳಲ್ಲಿ ಇರುವಂತೆ ನಾವು ವಿಶೇಷವಾಗಿ ದೇವಸ್ಥಾನವನ್ನು ಅಚ್ಚುಕಟ್ಟಾಗಿ ಪೇಂಟ್ ಮಾಡಿಸಿರುತ್ತೇವೆ. ಹಾಗೂ ಸುಮಾರು ವರ್ಷಗಳ ಕನಸನ್ನು ಇಂದು ಈ ಕಾರ್ಯಕ್ರಮದ ಸುಸಂದರ್ಭದಲ್ಲಿ ನೆರವೇರಿಸಿರುತ್ತೇವೆ. ವಿಶೇಷವಾಗಿ ಪೇಂಟ್ ಮಾಡಿರುವುದನ್ನು ತಾವು ಗಮನಿಸಬಹುದಾಗಿರುತ್ತದೆ. ಸುಮಾರು 50,000 ರೂಗಳನ್ನು ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬದವರಿಂದ ವಿನಿಯೋಗಿಸಿ ಈ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಎಂದು ನೂತನವಾಗಿ ಈ ಪೇಂಟಿಂಗ್ ವ್ಯವಸ್ಥೆಯನ್ನು ಮಾಡಿಸಲಾಗಿರುತ್ತದೆ. ಪ್ರಸ್ತುತ ತಾವು ಈ ವಿಡಿಯೋ ಚಿತ್ರೀಕರಣದ ಮೂಲಕ ಈ ಕ್ಷೇತ್ರಕ್ಕೆ ಹಾಕಲಾಗಿರುವಂತಹ ಭದ್ರವಾದ ಒಂದು ಬುನಾದಿ ಹಾಗೂ ಕಾಂಪೌಂಡ್ ವ್ಯವಸ್ಥೆಯನ್ನು ಸಹ ತಾವು ನೋಡಬಹುದಾಗಿರುತ್ತದೆ. ಪ್ರಸ್ತುತ ವಿಶೇಷವಾಗಿ ಅಮ್ಮನವರ ಆಶೀರ್ವಾದಗಳೊಂದಿಗೆ ಒಂದು ಕಾರ್ಯಕ್ರಮವು ಭಾಳ ಯಶಸ್ವಿಯಾಗಿ ನೆರವೇರಿರುತ್ತದೆ. ಪ್ರಸ್ತುತ ಈ ಕ್ಷೇತ್ರಕ್ಕೆ ಬಂದು ಅಮ್ಮನವರ ಆಶೀರ್ವಾದವನ್ನು ಪಡೆದುಕೊಂಡು ಹಾಗೂ ದರ್ಶನವನ್ನು ಪಡೆದುಕೊಂಡು ಪ್ರಸಾದವನ್ನು ಸ್ವೀಕರಿಸಿ ಹೋದಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಸಹ ವಿಶೇಷವಾಗಿ ಈ ಕ್ಷೇತ್ರಕ್ಕೆ ಆಗಮಿಸಿ ನೂರಾರು ಜನರಿಗೆ ಈ ಕ್ಷೇತ್ರದ ಇತಿಹಾಸವನ್ನು ತಿಳಿಸಲಿ ಹಾಗೂ ವಾರ್ಷಿಕವಾಗಿ ಈ ಕ್ಷೇತ್ರಕ್ಕೆ ಬಂದು ಇದೇ ರೀತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಗವಂತನು ತಮಗೆ ಕೊಟ್ಟಿರುವಂತಹ ಅಧಿಕಾರವನ್ನು ಸುಸೂತ್ರವಾಗಿ ನಡೆಸಿಕೊಂಡು
ಹಾಗೂ ಬೆಟ್ಟದಾಸನಪುರದ ಶ್ರೀ PPD ಕ್ಷೇತ್ರ ಶ್ರೀ ಪಿರಿಯ ಪಟ್ಟಣದಮ್ಮ ದೇವಸ್ಥಾನವನ್ನು ಈ ದೇವಸ್ಥಾನದ ಐತಿಹ್ಯದ ಬಗ್ಗೆ ಎಲ್ಲರಿಗೂ ಸಹ ತಿಳಿಸಲಿ ಮತ್ತು ಪ್ರಚಾರ ಮಾಡಲಿ ಎಂದು ಹಾಗೂ ಈ ಕ್ಷೇತ್ರದ ಮಹಿಮೆಯನ್ನು ಅರಿತು ನಿರ್ವಹಿಸಲಿ ಎಂದು ಈ 72ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಕೇಳಿಕೊಳ್ಳುತ್ತೇನೆ. ಅಮ್ಮ ತಾಯಿ, ನಾನು 71ನೇ ಸುತ್ತಿನ ಪಾದಯಾತ್ರೆಗೆ ಮಾಡಿ ಸುಮಾರು 7 ರಿಂದ 8 ದಿನಗಳ ಹಿಂದೆ ಮಾಡಲಾಗಿರುತ್ತದೆ. ಆದರೆ ನಾನು ಮತ್ತೊಮ್ಮೆ ಪಾದಯಾತ್ರೆಯನ್ನು ಮಾಡಲು ನನಗೆ ಕ್ಷೇತ್ರದ ವಾರ್ಷಿಕೋತ್ಸವದ ಕೆಲಸ ಕಾರ್ಯಗಳು ಮತ್ತು ಅಭಿವೃದ್ಧಿ ಕೆಲಸಗಳು ಸಾಕಷ್ಟು ಇದ್ದ ಕಾರಣ ನಾನು ಯಾವುದೇ ರೀತಿಯ ಪಾದಯಾತ್ರೆಯನ್ನು ಕೈಗೊಳ್ಳಲು ಸಾಧ್ಯವಾಗಿರುವುದಿಲ್ಲ. ಆದರೆ ನಿನ್ನೆ ದಿನಾಂಕ 10/7/2025 ಬುದ್ಧ ಪೂರ್ಣಿಮೆ ಅಂದರೆ ವಿಶೇಷವಾಗಿ ಅಂದು ನನ್ನ ಹುಟ್ಟು ಹಬ್ಬ ಇದ್ದ ಕಾರಣ ಸುಮಾರು 15 ವರ್ಷಗಳಿಂದ ಸತತವಾಗಿ ಈ ಕ್ಷೇತ್ರದಲ್ಲಿ ಅಮ್ಮನವರ ಇಚ್ಛೆಯಂತೆ, ಅಮ್ಮನವರ ಮಾರ್ಗದರ್ಶನದಂತೆ, ಅಮ್ಮನವರು ನೀಡಿದಂತಹ ಸಲಹೆ ಸೂಚನೆಯಂತೆ ಇಲ್ಲಿ ಕೆಲಸ ಕಾರ್ಯವನ್ನು ಅಮ್ಮನವರ ಆದೇಶದಂತೆ ಮಾಡಿಕೊಂಡು ಬಂದಿರುತ್ತೇನೆ. ಆದರೆ ನನ್ನ ಮಗಳು, ಅಪ್ಪ, ನೀನು ಮತ್ತು ಮಮ್ಮಿ ಇಲ್ಲಿ ಈ ಸ್ಥಳದಲ್ಲಿ ಯಾಗಶಾಲದಲ್ಲಿ ಕುಳಿತು ಯಾಗ ಮಾಡುವುದನ್ನು ನೋಡುವ ಆಸೆ ಎಂದು ಸಾಕಷ್ಟು ವರ್ಷಗಳ ಹಿಂದೆಯೇ ತಿಳಿಸಿರುತ್ತಾರೆ. ಅದರಂತೆ ಅಮ್ಮನವರು ದಿನಾಂಕ 10/7/2025 ಸಂಜೆ ವಾರ್ಷಿಕೋತ್ಸವದ ಹಿಂದಿನ ದಿನ ಈ ಕ್ಷೇತ್ರದಲ್ಲಿ ಒಂದು ಯಾಗಶಾಲೆಯ ಆವರಣದಲ್ಲಿ ನಾವು ಅಮ್ಮನವರ ಆಶೀರ್ವಾದಗಳಂತೆ, ಅಮ್ಮನವರ ಇಚ್ಛೆಯಂತೆ ಒಂದು ಯಾಗವನ್ನು ಈ ಕ್ಷೇತ್ರದ ಅರ್ಚಕ ಮಹೋದಯರಾದಂತಹ ಶ್ರೀಯುತ ಆರ್ ಪ್ರಭಾಕರ್ ಡಿ ರವರ ದೈವಿ ಕೃಪೆಯಿಂದಾಗಿ ಈ ಕ್ಷೇತ್ರಕ್ಕೆ ನೇಮಿಸಲ್ಪಟ್ಟಂತಹ ಶ್ರೀ ರಾಘವೇಂದ್ರ ಭಟ್ ರವರ ಉಪಸ್ಥಿತಿಯಲ್ಲಿ ವಿಶೇಷವಾಗಿ ಒಂದು ಯಾಗದಲ್ಲಿ ಭಾಗವಹಿಸಿ ಯಾಗವನ್ನು ಯಶಸ್ವಿಗೊಳಿಸಿರುತ್ತೇವೆ. ನಾನು ಈ ಒಂದು ಯಾಗಕ್ಕೆ ವೇದಿಕೆ ನಿರ್ಮಿಸಿಕೊಟ್ಟಂತಹ ಹಾಗೂ ಯಾಗವನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಟ್ಟಂತಹ ಎಲ್ಲರಿಗೂ ಸಹ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ದಿನಾಂಕ 10/7/2025 ನನ್ನ ಜನ್ಮ ಸಾರ್ಥಕವಾದ ದಿನ. ಈ ಕ್ಷೇತ್ರದಲ್ಲಿ ಅಮ್ಮನವರ ಆಶೀರ್ವಾದಗಳಂತೆ, ಇಚ್ಛೆಯಂತೆ ಧರ್ಮ ಜ್ಯೋತಿ ಸ್ತಂಭವನ್ನು ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬದವರಿಂದ ಸುಮಾರು 2 ಲಕ್ಷ ರೂಗಳನ್ನು ವಿನಿಯೋಗಿಸಿ ನಿರ್ಮಾಣ ಮಾಡಲಾಗಿರುತ್ತದೆ. ಈ ಹಿಂದೆಯೂ ಸಹ ಶಂಕುಸ್ಥಾಪನಾ ಪೂಜಾ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಬಂದು ಎಲ್ಲರೂ ಸಾಕ್ಷಿಯಾಗಿರುತ್ತಾರೆ. ಈ ಕ್ಷೇತ್ರದ ಶಕ್ತಿ ಸ್ಥಳ ಮತ್ತು ಕೇಂದ್ರ ಬಿಂದು ಮತ್ತು ಮಧ್ಯ ಬಿಂದುವಾದಂತಹ ಈ ಸ್ಥಳದಲ್ಲಿ ಧರ್ಮ ಜ್ಯೋತಿ ಸ್ತಂಭವನ್ನು ನಿರ್ಮಾಣ ಮಾಡಿ ಅರ್ಚಕ ಮಹೋದಯರ ಉಪಸ್ಥಿತಿಯಿಂದ ನಾನು ಈ ಕ್ಷೇತ್ರ ಅಂದು ನನ್ನ ಹುಟ್ಟುಹಬ್ಬದ ದಿನದಂದು ಧರ್ಮ ಜ್ಯೋತಿಯನ್ನು ಬೆಳಗಿಸಲು ಹಾಗೂ ಅಂದು ಉಪಸ್ಥಿತರಿದ್ದಂತಹ ಎಲ್ಲರಿಗೂ ಸಹ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ದೈವ ಕೃಪೆ, ಈ ಅಮ್ಮನವರ ಆಶೀರ್ವಾದ. ಬನ್ನಿ ಮರದ ಮುಂಭಾಗ ಈ ಧರ್ಮ ಜ್ಯೋತಿ ಸ್ತಂಭವನ್ನು ನಿರ್ಮಿಸಿರುವುದು ಈ ಕ್ಷೇತ್ರಕ್ಕೆ ಮತ್ತು ಈ ಗ್ರಾಮಕ್ಕೆ ವಿಶೇಷವಾಗಿ ಒಂದು ಶಕ್ತಿ ಬಂದಂತಾಗಿದೆ. ಈ ಧರ್ಮ ಜ್ಯೋತಿ ಸ್ತಂಭದ ಉದ್ದೇಶವೇನೆಂದರೆ, ಈ ಕ್ಷೇತ್ರದಲ್ಲಿ ಯಾರು ಈ ಕ್ಷೇತ್ರಕ್ಕೆ ಬಂದು ಒಳ ಆವರಣವನ್ನು ಸುಮಾರು 21 ಬಾರಿ ಪ್ರದಕ್ಷಿಣೆ ಮಾಡಿ ನವಗ್ರಹ ವೃಕ್ಷಗಳು ಹಾಗೂ ಈ ಗ್ರಾಮ ದೇವಸ್ಥಾನದ ದೇವತೆಗಳನ್ನು ಹಾಗೂ ಈ ಕ್ಷೇತ್ರದ ಐತಿಹ್ಯವನ್ನು ತಿಳಿದುಕೊಂಡು ಮನಸ್ಸಿನಲ್ಲಿ ಭಜಿಸುತ್ತಾ 21 ಬಾರಿ ಪಾದಯಾತ್ರೆ ಮಾಡಿ
21 ಬಾರಿ ಪಾದಯಾತ್ರೆ ಮಾಡಿದಂತಹ ಸವಿ ನೆನಪಿಗಾಗಿ 21 ಅಡಿ ಉದ್ದವಿರುವಂತಹ ಧರ್ಮಜ್ಯೋತಿ ಸ್ತಂಭದ ಮೇಲೆ ಹತ್ತಿ ಶಬರಿಮಲೆಯಂತೆ ಅಲ್ಲಿ ಇರುವಂತಹ 18 ಮೆಟ್ಟಿಲುಗಳು, ಅದು ಐತಿಹಾಸಿಕ ಅಯ್ಯಪ್ಪ ಸ್ವಾಮಿಯ ಒಂದು ಮೆಟ್ಟಿಲುಗಳ ಅಂತೆ ಈ ಧರ್ಮಜ್ಯೋತಿ ಸ್ತಂಭದಲ್ಲೂ ಸಹ 18 ಮೆಟ್ಟಿಲುಗಳನ್ನು ಇಡಲಾಗಿರುತ್ತದೆ. 21 ಬಾರಿ ಒಳಾಂಗಣವನ್ನು ಪಾದಯಾತ್ರೆ ಮಾಡಿ ಶ್ರೀ ಕ್ಷೇತ್ರ ಅಯ್ಯಪ್ಪ ಸ್ವಾಮಿಯ ಕ್ಷೇತ್ರದಲ್ಲಿರುವಂತೆ ಇಲ್ಲಿಯೂ ಸಹ 18 ಮೆಟ್ಟಿಲೇರಿ ಒಂದು ಧರ್ಮ ಜ್ಯೋತಿಯನ್ನು ಬೆಳಗುವಂತಹ ಐತಿಹಾಸಿಕ ಒಂದು ಧರ್ಮಜ್ಯೋತಿ ಸ್ತಂಭವನ್ನು ನಿರ್ಮಿಸಲಾಗಿರುತ್ತದೆ. ಪ್ರಸ್ತುತ ಈ ಕ್ಷೇತ್ರದ ಭಕ್ತಾದಿಗಳು ಭವಿಷ್ಯದ ದಿನಗಳಲ್ಲಿ ಈ ಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರದ ಒಳಾವರಣವನ್ನು 21 ಬಾರಿ ಪಾದಯಾತ್ರೆ ಮಾಡಿ 21 ಬಾರಿ ಪಾದಯಾತ್ರೆ ಮಾಡಿದಂತಹ ಸವಿ ನೆನಪಿಗಾಗಿ 21 ಅಡಿ ಉದ್ದದ ಒಂದು ಧರ್ಮಸ್ತಂಭವನ್ನು 18 ಮೆಟ್ಟಿಲೇರಿ ಒಂದು ಧರ್ಮ ಜ್ಯೋತಿಯನ್ನು ಬೆಳಗುವಂತಹ ವಿಶೇಷವಾದ ಒಂದು ಈ ಗೌತಮ ಕ್ಷೇತ್ರವೆಂದೇ ಖ್ಯಾತಿವಂತಹ ಈ ಒಂದು ಶಕ್ತಿ ಸ್ಥಳದಲ್ಲಿ ನಿರ್ಮಾಣ ಮಾಡಲಾಗಿರುವುದು ನಮಗೆಲ್ಲರೂ ಸಹ ಒಂದು ಧಾರ್ಮಿಕವಾಗಿ ಅತ್ಯಂತ ಶಕ್ತಿ ಬಂದಂತಾಗಿದೆ. ನಿನ್ನೆ ದಿನ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಬೇವು ಮಾವು ಅನ್ನು ಎಲ್ಲ ಕಡೆ ಕಟ್ಟಿ ಈ ಕ್ಷೇತ್ರದ ಪೂಜಾ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಒಂದು ಕ್ಷೇತ್ರವನ್ನು ಅಣಿಗೊಳಿಸಿರುತ್ತಾರೆ. ಪ್ರತಿಯೊಬ್ಬರಿಗೂ ಸರ್ವ ಸದಸ್ಯರಿಗೂ ಸಹ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರಸ್ತುತ ಅಮ್ಮನವರ ಆಶೀರ್ವಾದವು ಈ ಕ್ಷೇತ್ರಕ್ಕೆ ಬರುವಂತಹ ಸಕಲ ಸರ್ವ ಭಕ್ತಾದಿಗಳಿಗೆಲ್ಲರಿಗೂ ಸಹ ಇರಲೆಂದು ಈ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಅಮ್ಮ ತಾಯೇ, ನಿನ್ನ ವಾರ್ಷಿಕೋತ್ಸವ ಪೂಜಾ ಸುಸಂದರ್ಭದಲ್ಲಿ ದೈವಿ ಕೃಪೆ ಹಾಗೂ ಅಮ್ಮನವರು ಈ ಕ್ಷೇತ್ರದಲ್ಲಿ ನೆಲೆ ನಿಂತು ಈ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಅವಘಡಗಳಿಗೆ ಕಾರಣವಾಗದಂತೆ ಹಾಗೂ ಇಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಸಹ ವಿಶೇಷವಾಗಿ ಒಂದು ಭದ್ರತಾ ವ್ಯವಸ್ಥೆಯನ್ನು ಕೊಟ್ಟಿರುತ್ತಾರೆ. ಹಾಗೂ ಈ ಕ್ಷೇತ್ರದ ಭಕ್ತಾದಿಗಳು ಆಯೋಜಕರು ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಪೂಜಾ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿ ಇಲ್ಲಿ ಈ ವಾಡಿಕೆಯಂತೆ ಇಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿಸಿ ಬಹಳ ಅಚ್ಚುಕಟ್ಟಾಗಿ ಈ ಕ್ಷೇತ್ರಕ್ಕೆ ಪೂಜಾ ಸಮಯಕ್ಕೆ ಬಂದಂತಹ ಸರ್ವರಿಗೂ ಸಹ ಊಟದ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ವಿಶೇಷವಾದ ಈ ಶಾಮಿಯಾನ ಮತ್ತು ಪೆಂಡಲ್ ವ್ಯವಸ್ಥೆಯನ್ನು ಸಹ ತಾವು ನೋಡಬಹುದಾಗಿರುತ್ತದೆ. ಈ ಕ್ಷೇತ್ರದಲ್ಲಿ ಪೌರ ಕಾರ್ಮಿಕರು ಪೂಜೆಗೆ ಮುಂಚೆ ಮತ್ತು ಪೂಜಾ ನಂತರವೂ ಸಹ ವಿಶೇಷವಾಗಿ ಬಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಕೈಗೊಂಡು ಈ ಕ್ಷೇತ್ರಕ್ಕೆ ಹಾಗೂ ಈ ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುತ್ತಾರೆ. ಅವರೆಲ್ಲರಿಗೂ ಸಹ ನಾವು ವಿಶೇಷವಾಗಿ ಅಭಿನಂದನೆಗಳನ್ನು ತಿಳಿಸುತ್ತಿದ್ದೇನೆ. ಪ್ರಸ್ತುತ ಅಮ್ಮನವರ ಆಶೀರ್ವಾದವು ಸಕಲ ಸರ್ವರಿಗೂ ಸಹ ಇರಲೆಂದು ಬೇಡಿಕೊಳ್ಳುತ್ತೇನೆ. ಅಂದು ನಮ್ಮ ಗ್ರಾಮಸ್ಥರ ಮನವಿಗೆ ವಿಶೇಷವಾಗಿ ನಮ್ಮ ಶ್ರೀಮತಿ ಪುಟ್ಟಮ್ಮ ಗುಂಡಪ್ಪನವರ ಮಕ್ಕಳ ಕುಟುಂಬಸ್ಥರ ಮನವಿ ಮೇರೆಗೆ ಶ್ರೀಯುತ ಆರ್ ಪ್ರಭಾಕರ್ ರೆಡ್ಡಿರವರು ಈ ಕ್ಷೇತ್ರದಲ್ಲಿ ಒಂದು ನೂತನ ದೇವಸ್ಥಾನವನ್ನು ಅಮ್ಮನವರ ಶರೀರವಾಣಿಯಂತೆ ನಿರ್ಮಿಸಲು ಸಾಕಷ್ಟು ಧನ ಸಹಾಯ ಮಾಡಿರುತ್ತಾರೆ. ಸಾಕಷ್ಟು ಭೂಪ್ರದೇಶವನ್ನು ಉಚಿತವಾಗಿ ನೀಡಿರುತ್ತಾರೆ.
ಅವರು ಸಹ ನಿನ್ನೆಯ ಪೂಜಾ ಕಾರ್ಯಕ್ರಮಕ್ಕೆ ಬಂದು ಪೂಜಾ ಕಾರ್ಯಕ್ರಮದಲ್ಲಿ ಕುಟುಂಬ ಸಮೇತ ಭಾಗವಹಿಸಿ ಎಲ್ಲರಿಗೂ ಸಹ ಧನ್ಯತಾಭಾವದಲ್ಲಿ ಧನ್ಯವಾದಗಳನ್ನು ಅರ್ಪಿಸಿ ಹೋಗಿರುತ್ತಾರೆ. ಶ್ರೀಯುತ ಆರ್ ಪ್ರಭಾಕರ್ ರೆಡ್ಡಿ ಮತ್ತು ಕುಟುಂಬಸ್ಥರಿಗೆ ವಿಶೇಷವಾಗಿ ನಾವು ಒಂದು ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸುತ್ತಿದ್ದೇವೆ. ಶ್ರೀ ಪ್ರಿಯ ಪಟ್ಟಣದಮ್ಮ ಮೂಲ ದೇವಸ್ಥಾನವನ್ನು ಅತ್ಯದ್ಭುತವಾಗಿ ಸಿಂಗರಿಸಲು ಬೇವು ಮತ್ತು ಮಾವು ಮತ್ತು ಹೂವಿನ ರಾಶಿಯನ್ನೇ ಸಿಟಿ ಮಾರ್ಕೆಟಿಂದ ತೆಗೆದುಕೊಂಡು ಬಂದು ಈ ಕ್ಷೇತ್ರದಲ್ಲಿ ಪೂಜಾ ಕಾರ್ಯಕ್ರಮದ ಸಂದರ್ಭಕ್ಕೆ ವಿಶೇಷವಾಗಿ ಒಂದು ಅಲಂಕಾರವನ್ನು ಮಾಡಲಾಗಿರುತ್ತದೆ. ಹಾಗೂ ಈ ಮುಂದಿನ ಕಂಬಗಳಿಗೆ ಇದೇ ಕ್ಷೇತ್ರದಲ್ಲಿ ಬೆಳೆದಂತಹ ತೆಂಗಿನ ಒಂದು ಚಪ್ಪರ ಹಾಗೂ ಗರಿಯನ್ನು ಸಹ ಎಳೆಯಲಾಗಿರುತ್ತದೆ. ಅಂದು ನಾವು ಚಿಕ್ಕಂದಿನಲ್ಲಿ ಶ್ರೀ ಪ್ರಿಯಪಟ್ಟಣದಮ್ಮ ಉತ್ಸವ ಮಾಡಲು ಚಪ್ಪರ ಹಾಕಲು ಒಂದು ದಿನವೂ ಕಳೆಯುತ್ತಿತ್ತು. ಆದರೆ ಇಂದು ಕೃತಕವಾಗಿ ಕಬ್ಬಿಣದಿಂದ ನಿರ್ಮಿಸಲಾಗಿರುವಂತಹ ಚಪ್ಪರದಲ್ಲಿ ಗರಿಯನ್ನು ತಂದು ಚಪ್ಪರವನ್ನು ಹಾಕಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಲು ಸುಲಭವಾಗಿ ಒಂದು ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ. ಪ್ರಸ್ತುತ ವಿಶೇಷವಾಗಿ ಹೂವಿನ ಅಲಂಕಾರವನ್ನು ಮಾಡಿರುವುದನ್ನು ತಾವು ಈ ವಿಡಿಯೋ ಚಿತ್ರೀಕರಣದ ಮೂಲಕ ನೋಡಬಹುದಾಗಿರುತ್ತದೆ. ಅಮ್ಮನವರ ಆಶೀರ್ವಾದವು ಸದಾಕಾಲ ಈ ಕ್ಷೇತ್ರಕ್ಕೆ ಬರುವಂತಹ ಸರ್ವ ಭಕ್ತಾದಿಗಳಿಗೂ ಸಹ ಇರಲೆಂದು ಬೇಡಿಕೊಳ್ಳುತ್ತಿದ್ದೇನೆ. ಅಮ್ಮನವರಿಗೆ ವಿಶೇಷವಾಗಿ ಬೇವಿನ ಸೊಪ್ಪು ಮತ್ತು ಮಾವಿನ ಸೊಪ್ಪು ಮತ್ತು ತೆಂಗಿನ ಪತ್ರೆಯ ಒಂದು ವಿಶೇಷವಾದ ಒಂದು ಅಲಂಕಾರವನ್ನು ಈ ವಿಡಿಯೋದಲ್ಲಿ ತಾವು ಗಮನಿಸಬಹುದಾಗಿರುತ್ತದೆ. ಪ್ರಸ್ತುತ ಶ್ರೀ ಪ್ರಿಯಪಟ್ಟಣದಮ್ಮ ಮೂಲ ದೇವಸ್ಥಾನದ ಹಿಂಭಾಗದಲ್ಲಿ ಬೆಳೆದು ನಿಂತಿರುವಂತಹ ಪ್ರಕೃತಿ ಮಾತೆ ಎಷ್ಟೊಂದು ಮಧುರ ಮನೋಹರವಾಗಿ ಗೋಚರಿಸುತ್ತಿದೆ. ಈ ಒಂದು ಪ್ರಕೃತಿ ಮಾತೆಯನ್ನು ಕಣ್ತುಂಬಿಕೊಂಡ ನಾವುಗಳೆಲ್ಲರೂ ಸಹ ಪುಣ್ಯವಂತರು. ಅಮ್ಮ ತಾಯಿ ಶ್ರೀ ಪ್ರಿಯಪಟ್ಟಣದಮ್ಮ ವಾರ್ಷಿಕೋತ್ಸವ ಐತಿಹಾಸಿಕ ಕಾರ್ಯಕ್ರಮಕ್ಕೆ ದೇವಲೋಕದಿಂದ ದೇವತೆಗಳೆಲ್ಲರೂ ಸಹ ಸೇರಿ ವರುಣದೇವನನ್ನು ದಿನಾಂಕ 10/7/2025 ಕಾರ್ಯಕ್ರಮಗಳೆಲ್ಲವೂ ಸಹ ಆಯೋಜನೆಗೊಂಡು ಆರಂಭವಾಗುವ ಮುಂಚೆ ವರುಣದೇವನು ಈ ಗ್ರಾಮದಲ್ಲಿ ತನ್ನ ಉಪಸ್ಥಿತಿಯನ್ನು ತೋರಿಸಿ ಕಾರ್ಯಕ್ರಮಕ್ಕೆ ಶುಭ ಕೋರಿರುತ್ತಾರೆ. ತದನಂತರ ದೈವಾನುಗ್ರಹದ ಇಚ್ಛೆಯಂತೆ ದೇವಲೋಕದ ದೇವಮಾತೆಯರ ಆಶೀರ್ವಾದಗಳಂತೆ ದಿನಾಂಕ 11/7/2025 ಪ್ರಿಯಪಟ್ಟಣದಮ್ಮ ತಾಯಿಯ ವಾರ್ಷಿಕೋತ್ಸವ ಕೊನೆಯ ಹಂತದಲ್ಲೂ ಸಹ ವರುಣದೇವನು ಬಂದು ಶಾಂತಿ ಮತ್ತು ಸಮೃದ್ಧಿಯ ಸಂಕೇತವಾಗಿ ತನ್ನ ಉಪಸ್ಥಿತಿಯನ್ನು ತೋರಿಸಿ ಈ ಕ್ಷೇತ್ರದ ಭಕ್ತಾದಿಗಳಲ್ಲಿ
ಒಂದು ಒಗ್ಗಟ್ಟಿನ ಮನೋಭಾವನೆ ಹಾಗೂ ಆಶೀರ್ವಾದವನ್ನು ನೀಡಿರುತ್ತಾನೆ. ದೇವತೆಗಳೆಲ್ಲರಿಗೂ ಸಹ ಈ ಧರ್ಮ ಜ್ಯೋತಿ ಸ್ತಂಭವನ್ನು ದೀಪ ಹಚ್ಚಿ ಬೆಳಗಿರುತ್ತೇವೆ. ಈ ಕ್ಷಣಕ್ಕೆ ದೇವಲೋಕದ ಅಮ್ಮನವರುಗಳ ಆಶೀರ್ವಾದ ವರ್ಣದೇವನ ಮೂಲಕ ಆರಂಭ ಮತ್ತು ಅಂತ್ಯದಲ್ಲಿ ಮಳೆ ಬಂದಿದ್ದು ಈ ಕ್ಷೇತ್ರದ ಭಕ್ತಾದಿಗಳಲ್ಲಿ ಭಾಳ ಹರ್ಷವನ್ನುಂಟು ಮಾಡಿರುತ್ತದೆ. ಹಾಗೂ ಪ್ರಸ್ತುತ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಸಹ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂತಹ ಸರ್ವರಿಗೂ ಸಹ ಅಭಿನಂದನೆಗಳನ್ನು ಹಾಗೂ ಧನ್ಯವಾದಗಳನ್ನು ಈ ಸುಸಂದರ್ಭದಲ್ಲಿ ಹೇಳಲು ಇಚ್ಛಿಸುತ್ತೇನೆ. ನಮ್ಮ ಪೌರ ಕಾರ್ಮಿಕರು ವಿಶೇಷವಾಗಿ ಈ ಸ್ಥಳದಲ್ಲಿ ಸ್ವಚ್ಛತಾ ಕಾರ್ಯವನ್ನು ನೆರವೇರಿಸಿಕೊಟ್ಟಿರುತ್ತಾರೆ. ಅವರಿಗೆ ದೇವರ ಆಶೀರ್ವಾದ ಸದಾಕಾಲ ಇರಲೆಂದು ಈ 72ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತೇನೆ. ಪ್ರಸ್ತುತ ಅಮ್ಮ ತಾಯಿ ಈ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಭಕ್ತಿಪೂರ್ವಕವಾಗಿ ಯಶಸ್ವಿಯಾಗಿ ನೆರವೇರಿಸಲು ಎಲ್ಲಿ ಅಡೆತಡೆಗಳು ಬರುತ್ತವೋ ಎಂಬ ಒಂದು ನನ್ನ ಮನಸ್ಸಿನಲ್ಲಾದಂತಹ ಗೊಂದಲದಿಂದಾಗಿ ಅಮ್ಮನವರು ನನಗೆ ನೀಡಿದಂತಹ ಹಾಗೂ ನಾನು ಯೋಚಿಸಿದಂತೆ ಕ್ಷಮೆ ಇರಲಿ ಮಾತಾ, ಕ್ಷಮೆ ಇರಲಿ. ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಟ್ಟಿರುತ್ತೇವೆ. ಯಶಸ್ವಿಯಾಗಿ ನಿರ್ವಹಿಸಲು ನಮಗೆ ಮಾರ್ಗದರ್ಶನ ನೀಡಿರುತ್ತೇವೆ. ಆದರೆ ತಾಯಿ, ಈ ಮಾನವ ಸಹಜ ಗುಣ ಕ್ಷಮಿಸುತ್ತಾಯೇ. ಈ ಕ್ಷೇತ್ರದ ಐತಿಹ್ಯವು ಮತ್ತೊಮ್ಮೆ ಮಗದೊಮ್ಮೆ ಸಾಬೀತಾಗಿದೆ. ಕ್ಷಮೆ ಇರಲಿ ಮಾತಾ, ನಿಂಬೆ ವೃಕ್ಷ ಮಾತಾ, ಕ್ಷಮೆ ಇರಲಿ ಎಂದು ಬೇಡಿಕೊಳ್ಳುತ್ತಾ ಅತ್ಯದ್ಭುತವಾಗಿ ಚಿಗುರು ನಿಂತಿರುವಂತಹ ಈ ಒಂದು ಪುಷ್ಪವೃಷಿಯನ್ನು ನೋಡಿ ಮಹದಾನಂದವಾಗಿರುತ್ತದೆ. ಧರ್ಮ ಜ್ಯೋತಿ ಸ್ತಂಭ ಸದಾಕಾಲ ಬೆಳಗುತ್ತಿರಲಿ. ಈ ಗೌತಮ ಕ್ಷೇತ್ರ, ಈ ಗ್ರಾಮದಲ್ಲಿ ನೆಲೆ ನಿಂತಿರುವಂತಹ ಎಲ್ಲ ದೇವರುಗಳ ಒಂದು ನಾಮಫಲಕ ಈ ಸ್ಥಳದಲ್ಲಿದ್ದು ಅಮ್ಮನವರು ಸರ್ವರಿಗೂ ಸಹ ಒಳಿತನ್ನು ಮಾಡಲಿ ಹಾಗೂ ಸರ್ವರಿಗೂ ಸಹ ಈ ಕ್ಷೇತ್ರಕ್ಕೆ ಬಂದು ಸೇವೆ ಸಲ್ಲಿಸಿದಂತಹ ಈ ಕ್ಷೇತ್ರದ ಐತಿಹ್ಯವನ್ನು ಜಗತ್ತಿಗೆ ಸಾರಲು ಇಚ್ಛಿಸುವಂತಹ ಹಾಗೂ ಪ್ರತಿ ವರ್ಷವೂ ಸಹ ತಮ್ಮ ಮನವಿಗೆ ಹೋಗುಟ್ಟು ಈ ಕ್ಷೇತ್ರಕ್ಕೆ ಬಂದು ಶ್ರದ್ಧಾ ಭಕ್ತಿಯಿಂದ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸಾದವನ್ನು ಸ್ವೀಕರಿಸಿ ಹೋಗುವಂತಹ ನಮ್ಮ ಸಂಬಂಧಿಕರು ಹಾಗೂ ಈ ಕ್ಷೇತ್ರದ ಭಕ್ತಾದಿಗಳೆಲ್ಲರಿಗೂ ಸಹ ಈ ಸುಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಅಮ್ಮ ಮಾತೆ, ನಿನ್ನನ್ನು ನಂಬಿ ಈ ಕ್ಷೇತ್ರಕ್ಕೆ ಬಂದು ಶ್ರದ್ಧೆ ಮತ್ತು ಭಕ್ತಿಪೂರ್ವಕವಾಗಿ ಸೇವೆ ಸಲ್ಲಿಸಿ ಈ ಕ್ಷೇತ್ರದ ಒಂದು ಮಹಿಮೆಗೆ ಯಾವುದೇ ರೀತಿ ಧಕ್ಕೆ ತರದಂತೆ ಹಾಗೂ ಈ ಕ್ಷೇತ್ರದ ಐತಿಹ್ಯವನ್ನು ಕಾಪಾಡಿಕೊಂಡು ಮುನ್ನಡೆಸಿಕೊಂಡು ಹೋಗಲಿ ಎಂದು ಈ 72ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಅಮ್ಮನವರ ಪಾದಾರದ ಅಡಿಯಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಅಮ್ಮ ತಾಯಿ, ಜಗನ್ಮಾತೆ, ಜಗಶಕ್ತಿ, ಜಗಜ್ಯೋತಿ, ಜಗಸ್ವರೂಪಿಣಿ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ, ಶ್ರೀ PPD ಕ್ಷೇತ್ರ ಅಂದರೆ ಶ್ರೀ ಪಿರಿಯಾಪಟ್ಟಣದಮ್ಮ ದೇವಸ್ಥಾನ. ಅಮ್ಮ ತಾಯಿ, ಈ ಕ್ಷೇತ್ರದಲ್ಲಿ ವಾರ್ಷಿಕೋತ್ಸವ ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು
ಈ ಗ್ರಾಮದ ಸರ್ವ ಸದಸ್ಯರು ಸಹ ಈ ಕ್ಷೇತ್ರದ ಒಂದು ಇತಿಹಾಸಕ್ಕೆ ಮತ್ತು ಈ ಕ್ಷೇತ್ರದ ಒಂದು ಐತಿಹ್ಯಕ್ಕೆ ಧಕ್ಕೆ ತರಬಾರದು. ಹಾಗೂ ಈ ಕ್ಷೇತ್ರವಾದ ಅಮ್ಮನವರನ್ನು ನಂಬಿ ಬರುವಂತಹ ಭಕ್ತಾದಿಗಳಿಗೆ ವಿಶೇಷವಾಗಿ ಎಲ್ಲ ರೀತಿಯ ಒಂದು ವ್ಯವಸ್ಥೆ ಆಗಬೇಕು. ಈ ವಾರ್ಷಿಕೋತ್ಸವಕ್ಕೆ ಯಾವುದೇ ರೀತಿಯ ಅಡೆತಡೆ ಆಗಬಾರದೆಂದು ಅಮ್ಮನವರನ್ನು ಬೇಡಿಕೊಳ್ಳುತ್ತಾ, ನೆನೆಯುತ್ತಾ, ಸ್ಮರಿಸಿಕೊಳ್ಳುತ್ತಾ ಬಹಳ ಆತಂಕದಿಂದ ಸೇವೆಯನ್ನು ಕೈಗೊಂಡಿರುತ್ತಾರೆ. ಅವರೆಲ್ಲರಿಗೂ ಸಹ ಅವರ ಆತಂಕವನ್ನು ದೂರ ಮಾಡಿ ನಾನಿದ್ದೇನೆ ಎಂದು ವರ್ಣದೇವನ ಮೂಲಕ ಆರಂಭ ಮತ್ತು ಅಂತ್ಯದಲ್ಲಿ ವರ್ಣದೇವನ ಉಪಸ್ಥಿತಿಯನ್ನು ಪ್ರೋಕ್ಷಿಸಿ ಐತಿಹಾಸಿಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುತ್ತೇವೆ. ಮಾತಾ, ನಮ್ಮ ಜನ್ಮಾಂತರಗಳಲ್ಲೂ ಈ ಕ್ಷೇತ್ರದ ಈ ಅಮ್ಮನವರ ಸೇವೆಯನ್ನು ಮಾಡಿಕೊಂಡು ಮುಂದುವರಿಸಿಕೊಂಡು ಹೋಗುವಂತಹ ಅದ್ಭುತವಾದ ಶಕ್ತಿಯನ್ನು ನಮಗೆಲ್ಲರಿಗೂ ಸಹ ನೀಡುತ್ತಾಯಿ. ನನ್ನ ಸಹೋದರನಾದಂತಹ ಶ್ರೀಯುತ ಜಿ ಸುಂದರೇಶ್ ಬಿಡ್ದಾಸಂಪುರ, ಆತ ನೇರ ನುಡಿ ಯಾರಿಗೂ ಅಷ್ಟು ಸುಲಭವಾಗಿ ರುಚಿಸುವುದಿಲ್ಲ. ಅವನು ಯಾವುದೇ ರೀತಿಯ ಕೆಟ್ಟ ಆಲೋಚನೆಗಳನ್ನು ಮಾಡದೆ ಯಾರಿಗೂ ಸಹ ಇದುವರೆಗೂ ಮೋಸ ಮಾಡಿರುವಂತಹ ಅಥವಾ ಕೆಟ್ಟದಾಗಲಿ ಎಂದು ಯಾವತ್ತೂ ಸಹ ಅವನು ಅಂದುಕೊಳ್ಳುವುದಿಲ್ಲ. ಆತನ ನೇರ ನುಡಿ ಈ ಭೂಮಿಯಲ್ಲಿ ವಾಸಿಸುವಂತಹ ಕೆಲವರಿಗೆ ಆಗುವುದಿಲ್ಲ. ತಾಯಿ ಸುಂದರೇಶ ಎಂಬ ಹೆಸರನ್ನು ನಮ್ಮ ತಂದೆ ತಾಯಿಯರು ಅವನಿಗೆ ಇಟ್ಟಿರುತ್ತಾರೆ. ಈಶ್ವರನ ಸಂಕೇತವಾದಂತಹ ಸುಂದರೇಶ್ವರನ ಸ್ವಾಮಿಯು ಎಷ್ಟು ಐತಿಹ್ಯವಾಗಿದೆಯೋ ಅದೇ ರೀತಿ ನನ್ನ ಸಹೋದರನಂತಹ ಶ್ರೀಯುತ ಜಿ ಸುಂದರೇಶ್ ಭಟ್ಟದಾಸಂಪುರ ಹಾಗೂ ಮತ್ತೊಬ್ಬ ಸಹೋದರ ನವೀನ್ ಕುಮಾರ್, ನನ್ನ ಹಿರಿಯ ಸಹೋದರ ಅಣ್ಣ ಶ್ರೀ ವಿಜಯಕುಮಾರ್, ನಮ್ಮ ಏಕೈಕ ಮಾತ್ರ ಅಕ್ಕ ಶಮಂತ ಕಮಣಿ ಎಂಬ ದೇವರ ನಾಮಬಲ ಹಾಗೂ ನನ್ನ ತಂದೆ ತಾಯಿಯರು ಈ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ನಮ್ಮೆಲ್ಲರನ್ನು ಬಹಳ ಕಷ್ಟಪಟ್ಟು ಸಾಕಿ ಸಲುಹಿ ನಮಗೆ ವಿದ್ಯಾಭ್ಯಾಸವನ್ನು ಕೊಡಿಸಿ ನಮಗೆ ಜೀವನದ ಮಾರ್ಗದರ್ಶಕರಾಗಿರುತ್ತಾರೆ. ನಮ್ಮ ಈ ಭೂಲೋಕದಲ್ಲಿ ನಾವು ಎಷ್ಟೇ ಜನ್ಮ ತಾಳಿದರೂ ಸಹ ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬದವರ ಮಕ್ಕಳಾಗಿ ಹುಟ್ಟಿ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿಯು ನಮ್ಮ ಮನೆ ದೇವರಾಗಿ ಹಾಗೂ ನಿನ್ನೆ ದಿನ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಯಶಸ್ವಿಗೊಳಿಸಿದಂತಹ ನಮ್ಮೂರಿನ ಎಲ್ಲರಿಗೂ ಸಹ ದೈವಿ ಕೃಪೆ ದೈವಾನುಗ್ರಹ ಇರಲೆಂದು ಈ 72ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಾ, ಈ ಕಾರ್ಯಕ್ರಮದಲ್ಲಿ ಯಾರಿಗಾದರೂ ಸಹ ಅಡಚಣೆಯಾಗಿದ್ದಲ್ಲಿ, ನೋವಾಗಿದ್ದಲ್ಲಿ ಈ ಅಮ್ಮನವರ ಪಾದಾರವಿಂದದಲ್ಲಿ ತಪ್ಪಾಯಿತಮ್ಮ ಎಂದು ಈ 72ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಾ ಕ್ಷಮೆ ಯಾಚಿಸುತ್ತಿದ್ದೇವೆ. ಸರ್ವರಿಗೂ ಸಹ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿಯ ಆಶೀರ್ವಾದ ಸದಾಕಾಲ ಇರಲೆಂದು ಬೇಡಿಕೊಳ್ಳುತ್ತೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ. ಜೈ ಶ್ರೀ ಪಿರಿಯಾಪಟ್ಟಣದಮ್ಮ, ಶ್ರೀ ಚಾಮುಂಡೇಶ್ವರಿ ಅಮ್ಮನವರು, ಶ್ರೀ ನಾಗದೇವತಾ ಮಾತಾ. ಧನ್ಯೋಸ್ಮಿ ಮಾತಾ, ಧನ್ಯೋ